ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿನಿಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅತ್ತೆ ಸೊಸೆ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ನಿಮಗೆ ನಮ್ಮ ಆತ್ಮೀಯ ಅಸೋಸಿಯೇಷನ್ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಈ ಒಂದು ಕಿರುಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ವೈಟ್ ಎಸ್ ಸಿಸ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಿದಾರಂತೆ. ಆಕ್ಚುಲಿ ಅವರು ಒಬ್ಬರ ಅತ್ತೆ ಅನ್ಕೊಳ್ತೀವಿ. ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿರ್ತೀವಿ. ಕಾರ್ಯಕ್ರಮಗಳನ್ನು ನೋಡಿದಾಗೆಲ್ಲ ನಾವು ಸಂತೋಷನ ಹೊತ್ತುಕೊಂಡು ಮನೆಗೆ ಹೋಗ್ತೀವಿ. ಆದರೆ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಗೊತ್ತಾ? ಎಲ್ಲರ ಕಣ್ಣುಗಳಿಗೂ ಕೂಡ ಒದ್ದೆ ಆದವು. ಒಂದು ಕ್ಷಣ ನಮ್ಮ ಮನಸ್ಸೆಲ್ಲ ಇಳಿಬಿಳಿ ಅಂತ ಒದ್ದಾಡ್ತು. ನಮ್ಮ ಮಾನವೀಯತೆ ಮನಸ್ಸಿಂದ ಹೊರಗೆ ಬಂತು. ಯಾಕೆ ಗೊತ್ತಾ? ಇವತ್ತು ಚೇತನ ಮಕ್ಕಳು ನೋಡಿದ್ವಿ. ಇವರು ಕಿವಿನೂ ಕೇಳಲ್ಲ, ಬಾಯಿ ಬರಲ್ಲ, ಆದರೂ ಕೂಡ ಎಂಥ ಸಂತೋಷದಿಂದ ನಮ್ಮ ಭಾರತದ ಬಾವುಟನ ಇಟ್ಕೊಂಡು ನಮಗೆಲ್ಲರಿಗೂ ಒಂದು ಆದರ್ಶವಾಗಿ ತೋರಿಸಿದರು. ಇಂಥ ಕಾರ್ಯಕ್ರಮ ತುಂಬ ಕಮ್ಮಿ ನಾವು ನೋಡ್ತೀವಿ. ಆತ್ಮೀ ಬರೇ ನಮ್ಗೆ ಮಾತ್ರ ಆತ್ಮೀ ಆಗಿಲ್ಲ, ಎಲ್ಲ ಚೇತನಗಳಿಗೂ, ಎಲ್ಲ ಬಡ ಮಹಿಳೆಯರಿಗೂ, ಎಲ್ಲ ಅವಶ್ಯಕತೆ ಇರೋರಿಗೂ ಕೂಡ ಆತ್ಮೀಯವಾಗಿದೆ. ಈ ಆತ್ಮೀಯ ಸಂಸ್ಥೆಯ ಅಧ್ಯಕ್ಷರಾದ ಪ್ರಸನ್ನ ಮ್ಯಾಮ್ ಮತ್ತು ಪದಾಧಿಕಾರಿಗಳಿಗೆ ನನ್ನ ಪರವಾಗಿ ಧನ್ಯವಾದ ಹೇಳ್ತೀನಿ. ನಾವು ಒಂದು ಸಂಸ್ಥೆ ಅಧ್ಯಕ್ಷ ಹೌದು, ಆದರೆ ಇಂಥ ಕಾರ್ಯಕ್ರಮ ಮಾಡ್ಬೋದು ಅಂತ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ? ಹಣ ಗಳಿಕೆ ನಮ್ಮ ಜೀವನ, ಸಿಹಿ ಸಂಪತ್ತೇ ನಮ್ಮ ಜೀವನ, ಸುಖ ಸಾರದಲ್ಲಿ ತೇಲುವುದೇ ಜೀವನ ಅಲ್ಲ. ಇದು ಅಲ್ವೇ ಅಲ್ಲ. ನಿಮ್ಮ ಮನಸ್ಸನ್ನು ಒಳಗಿನ ಕಣ್ಣನ್ನು ತೆರೆದು ನೋಡಿ.
ಜೀವನ ಅಂದರೆ ಬೇರೆಯೇ ಅಂತ ತಿಳಿಸ್ಕೊಟ್ರು ಇವತ್ತು ಪ್ರಸನ್ನ ಮ್ಯಾಮ್ ಅವರಿಗೆ ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳಮ್ಮ, ಧನ್ಯವಾದಗಳು. ತುಂಬ ಆತ್ಮಿ ಎಲ್ಲಕ್ಕಿಂತ ಮೊದಲು ಆತ್ಮಿ ಅಂತಂದರೆ ಇಟ್ ವಾಸ್ ರಿಯಲಿ ನ್ಯೂ ಫಾರ್ ಮೀ. And when I saw this enthusiasm between these ladies, oh my God, this is hats off to them. I think so. All together, 3 cheers to Atmi. Hip hip, hip hip. That thank you so much to encourage them. But ಇಲ್ಲಿ ಏನು ಗೊತ್ತಾ, ಚಿಕ್ಕ ಮಕ್ಕಳಿಂದ ಹಿಡಿದು ಲಾಸ್ಟ್ ಅತ್ತೆ, ತಾಯಂದ್ರು, ಮಾವಂದ್ರು, ಹಸ್ಬೆಂಡ್ಸ್, ಎವ್ರಿಬಡಿ ಆರ್ ಇನ್ವಾಲ್ವ್ಡ್ ಹಿಯರ್. ಸೊ ಆ ಎಂಥೂಸಿಯಾಸಮ್, ಆ ಕ್ಲಾಸಿಕ್ನೆಸ್ ನೋಡಿ, ಆ್ಯಂಡ್ ವಿ ಆರ್ ಸ್ಟಿಲ್ ಅಲೈವ್ ಆ್ಯಂಡ್ ಸ್ಟಿಲ್ ಹ್ಯಾವ್ ಟು ಲಿವ್ ದ ಲೈಫ್ ಟು ದ ಫುಲ್ಲೆಸ್ಟ್. Yes or no? Yes, thank you so much. Atmi, best of luck. Thank you.